ಅಮಾವಾಸ್ಯೆ. ಪುಟ್ಟ ಚಿಂತನ. ಆಟಿ ಅಮಾವಾಸ್ಯೆ ಎಂದರೆ ಮೊದಲು ನೆನಪಾಗುವುದು ಕಹಿ ಕಹಿ ಕಷಾಯ. ಹಾಲೆ ಮರದ ತೊಗಟೆಯನ್ನು ಕೆತ್ತಿ ತಂದು ಅದನ್ನು ಅರೆದು ಕುದಿಸಿ ಕುಡಿಯುವುದು ಎಂದರೆ ಪ್ರಾಣ ಸಂಕಟ. ಅಷ್ಟಾದರೂ ಅದನ್ನು ಎಲ್ಲರೂ ಇಷ್ಟೊಂದು ಭಕ್ತಿಯಿಂದ ಕುಡಿಯುತ್ತಾರೆ. ಯಾಕೆಂದರೆ ಅದು ಪ್ರಾಣರಕ್ಷಕ ಎನ್ನುವ ನಂಬಿಕೆ. ವರ್ಷ ಪೂರ್ತಿ ಅಂಗಳದಲ್ಲಿ ಇದ್ದರೂ ಗಮನಿಸದಿರುವ ಹಾಲೆ ಮರ ಆಟಿ ಅಮಾವಾಸ್ಯೆಯ ದಿನದಂದು ಮಾತ್ರ ಎಲ್ಲರ ಮನೆ ಮಾತಾಗುತ್ತದೆ, ಎಲ್ಲರ ಮನೆ ಮದ್ದಾಗುತ್ತದೆ. ಮಕ್ಕಳು ಒಂದು ಕೈಯಲ್ಲಿ ಕಷಾಯ, ಮತ್ತೊಂದು ಕೈಯಲ್ಲಿ ಬೆಲ್ಲವೋ ಸಕ್ಕರೆಯೋ ಹಿಡಿದು ಕುಡಿಯುತ್ತಿದ್ದರೆ ದೊಡ್ಡವರು ಕಣ್ಣು ಮುಚ್ಚಿ ಗುಟುಕರಿಸುತ್ತಾರೆ. ಕಷಾಯ ಕುಡಿದ ಬಳಿಕ ತೆಂಗಿನ ಗಂಜಿ ಕುಡಿದರೆ ಮತ್ತೆ ಕೆಲವರು ಕಹಿ ಹೋಗಲಾಡಿಸಲು ಪಾಯಸದ ಮೊರೆ ಹೋಗುತ್ತಾರೆ. ಇನ್ನು ಕೆಲವು ಕಡೆ ಮೆಂತೆಯ ಗಂಜಿ ಮಾಡುತ್ತಾರೆ. ಪ್ರತಿ ಆಟಿ ಅಮಾವಾಸ್ಯೆ ಬಂದಾಗಲೂ ಒಂದು ದೊಡ್ಡ ಪ್ರಶ್ನೆ ಎದುರು ಬಂದು ನಿಲ್ಲುತ್ತದೆ. ಆಟಿ ಅಮಾವಾಸ್ಯೆಯ ದಿನ ಹಾಲೆ ಮರದ ತೊಗಟೆಯ ಕಷಾಯ ಯಾಕೆ ಕುಡಿಯಬೇಕು? ಕುಡಿಯದಿದ್ದರೆ ಏನು ತೊಂದರೆ? ಅಮಾವಾಸ್ಯೆ ದಿನವೇ ಅದನ್ನು ಯಾಕೆ ಕುಡಿಯಬೇಕು ಎಂದೆಲ್ಲ ಪ್ರಶ್ನೆ ಮೂಡುವುದು ಸಹಜ. ಅಷ್ಟಕ್ಕೂ ಹಾಲೆ ಮರದಲ್ಲಿ ಅಂಥದ್ದು ಏನಿದೆ ಎನ್ನುವುದು ಮತ್ತೊಂದು ಪ್ರಶ್ನೆ. ವಸಂತ ಕಾಲದಲ್ಲಿ ಚಿಗುರಿ ನಂತರ ಅತ್ಯಂತ ಪರಿಮಳದ ಸುಂದರ ಪುಷ್ಪಗಳನ್ನು ಹೊತ್ತು ರಥದಂತೆ ಕಾಣುವ ಹಾಲೆ ಮರಕ್ಕೆ ಸಪ್ತಪರ್ಣಿ ಅಂತಲೂ ಕರೆಯುತ್ತಾರೆ. ಹಾಲೆ ಮರದ 7 ಎಲೆಗಳು ಸೇರಿ ಒಂದು ಗೊಂಚಲಾಗುತ್ತದೆ. ಈ ಕಾರಣಕ್ಕಾಗಿ ಅದನ್ನು ಸಪ್ತಪರ್ಣಿ ಎನ್ನುತ್ತಾರೆ. ಕನ್ನಡದಲ್ಲಿ ಎಲೆಹಾಳೆ, ಹಾಳೆ, ಜಂತ್ರಹಾಳೆ, ಕಾಡುಸಾಲೆ, ಕೊಡಾಲೆ, ಮುಡಿಹಾಳೆ, ಮಡಾಳೆ, ಪಾಳೆ, ಬಂಟಾಳೆ, ಜಂತಾಳೆ ಮರ, ಎಲೆಬಾಳೆ ಮರ, ದೊಡ್ಡಪಾಳೆ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಸಪ್ತಪರ್ಣಿ ಎನ್ನುವುದು ಮರಾಠಿ ಮತ್ತು ಸಂಸ್ಕೃತದ ಹೆಸರು. ಆಯುರ್ವೇದ, ಹೋಮಿಯೋಪತಿ ವೈದ್ಯ ಪದ್ಧತಿಗಳಲ್ಲಿ ಬಹು ಮಾನ್ಯತೆಯನ್ನು ಪಡೆದಿರುವ ಸಪ್ತಪರ್ಣಿಯ ಬಗ್ಗೆ ಅಥರ್ವವೇದ, ಚರಕ ಸಂಹಿತೆ, ಸುಶ್ರುತ ಸಂಹಿತೆಗಳಲ್ಲೂ ಕೂಡ ಉಲ್ಲೇಖಿತವಾಗಿದೆ. ಹಾಲೆಯ ತೊಗಟೆ ಪ್ರಮುಖ ಔಷಧೀಯ ಭಾಗ. ಅದರ ಹೂಗಳು ಕೂಡ ಸಾಕಷ್ಟು ಶಕ್ತಿಯನ್ನು ಹೊಂದಿದೆ. ಸಾಮಾನ್ಯ ಜ್ವರ, ಮಲೇರಿಯಾ, ತಲೆನೋವು, ಅಜೀರ್ಣ, ವಾಂತಿ ಭೇದಿ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಇದು ರಾಮಬಾಣ. ತೊಗಟೆಯಲ್ಲಿ ಈ ಕಾಯಿಲೆಗಳನ್ನು ನಿಯಂತ್ರಿಸಬಲ್ಲ ತಾಕತ್ತು ಇರುತ್ತದೆ. ಅದರ ಹೂಗಳಲ್ಲಿ ಅಸ್ತಮಾ ಸೇರಿದಂತೆ ಶ್ವಾಸಕೋಶದ ಸಮಸ್ಯೆಗಳನ್ನು ಕೆಡವಬಲ್ಲ ತಾಕತ್ತಿದೆ. ಎಲೆಯ ಬುಡದಲ್ಲಿ ತೊಗಟೆ ಕೆತ್ತಿದಲ್ಲಿ ಬರೋ ಬಿಳಿ ದ್ರವ ಮುಖದಲ್ಲಿ ಮೂಡೋ ಮೊಡವೆಯನ್ನು ಮಾಯ ಮಾಡುತ್ತದೆಯಂತೆ. ಹಾವು ಕಚ್ಚಿದರೂ ಕೂಡ ಸಪ್ತಪರ್ಣಿ ಒಂದು ಉತ್ತಮ ಔಷಧವಾಗಿ ಕೆಲಸ ಮಾಡುತ್ತದೆ. ಹಾಲೆ ಮರದ ಅತ್ಯಂತ ಪ್ರಮುಖ ಔಷಧೀಯ ತಾಕತ್ತು ಏನೆಂದರೆ ಮಳೆಗಾಲದ ಎಲ್ಲ ಕಾಯಿಲೆಗಳನ್ನು ಏಕಕಂತಿನಲ್ಲಿ ಕುಟ್ಟಿ ಪುಡಿ ಮಾಡಿಬಿಡುವುದು. ಆಟಿ ತಿಂಗಳು ಎಂದರೆ ಜೋರು ಮಳೆಯ ವರ್ಷಕಾಲ. ಅದೇ ಹೊತ್ತಿಗೆ ಜ್ವರ, ಶೀತ, ತಲೆನೋವು, ಕೆಮ್ಮು, ವಾಂತಿ ಭೇದಿಗಳ ಪರ್ವಕಾಲವೂ ಹೌದು. ಒಂದೇ ಸಮನೆ ಸುರಿಯುವ ಮಳೆ ಕೆಲವೊಮ್ಮೆ ಹಾಸಿಗೆ ಹಿಡಿಸಿ ಬಿಡುವುದೂ ಉಂಟು. ಎಲ್ಲ ಮನೆಗಳಲ್ಲೂ ಒಂದೊಂದು ಜ್ವರದ ಮೈ ಕುದಿಯುತ್ತಿರುತ್ತದೆ. ಅಂತಹ ಕಾಲದಲ್ಲಿ ಒಂದು ಗುಟುಕು ಹಾಳೆ ಮರದ ತೊಗಟೆಯ ರಸ ಕುಡಿದರೆ ನಿಜಕ್ಕೂ ಆರೋಗ್ಯಕ್ಕೆ ಪೂರಕ. ಈ ಕಷಾಯದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಿರುವುದರಿಂದ ಕಾಯಿಲೆ ಇರುವವರು ಇಲ್ಲದವರು ಎಲ್ಲರೂ ಕುಡಿಯುವುದು ಒಳ್ಳೆಯದು. ಅದೇ ಹೊತ್ತಿಗೆ ಮರ ಕೂಡ ಚೆನ್ನಾಗಿ ಬೆಳೆದು ತನ್ನ ಧಮನಿಗಳಲ್ಲಿ ಔಷಧೀಯ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಮರದ ತೊಗಟೆ ಕೆತ್ತಲು ಹೋಗುವಾಗ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕು. ರಾತ್ರಿಯ ಹೊತ್ತು ತೊಗಟೆ ಕೆತ್ತಲು ಹೋಗುವುದರಿಂದ ಮರ ಬದಲಾದರೆ ಕಷಾಯ ಪ್ರಾಣಾಂತಿಕವಾಗಲೂಬಹುದು. ಕಾಸರಕನ ಮರದ ಕೆತ್ತೆಯೂ ಇದೇ ರೀತಿ ಇರುತ್ತದೆ. ಅದು ಕೂಡ ಇದೇ ರೀತಿ ಕಹಿ. ಮುಂಜಾನೆ ಬೆಳಿಗ್ಗೆ ಬೇಗನೆ ಹೋಗಿ ಇದನ್ನು ಮರದ ತೊಗಟೆಯನ್ನು ಕೆತ್ತಬೇಕು ಎನ್ನುವ ಪ್ರತೀತಿ ಇದೆ. ಇದರ ಕಷಾಯ ಮಾಡುವುದು ಹೇಗೆ? ತೊಗಟೆಯನ್ನು ಕೆತ್ತಲು ಉಷೆ ಮೂಡುವ ಮೊದಲೇ ಹೋಗಬೇಕು.
ಮೇಲ್ಮೇಲೆ ಒಂದು ತುಣುಕು ಬಟ್ಟೆ ಕೂಡ ಇರಬಾರದು. ಕಲ್ಲಿನಿಂದಲೇ ಕೆತ್ತಬೇಕು, ಕತ್ತಿ ಮುಟ್ಟಿಸಬಾರದು ಎನ್ನುವ ಕಟ್ಟುಪಾಡುಗಳಿದ್ದವು. ಇವುಗಳ ಪೈಕಿ ಬೆತ್ತಲೇ ಹೋಗಬೇಕು ಎನ್ನುವುದು ಒಂದಿಷ್ಟು ಶ್ರದ್ಧೆ ಮೂಡಲಿ ಎನ್ನುವ ಕಾರಣಕ್ಕಾಗಿ ಸೃಷ್ಟಿಸಿದ ಸಂಪ್ರದಾಯ ಆಗಿರಬಹುದು ಎಂದು ಹೇಳಲಾಗುತ್ತಿದ್ದರೂ, ಮುಂಜಾನೆಯೇ ಕೆತ್ತಬೇಕು, ಕತ್ತಿ ಮುಟ್ಟಿಸಬಾರದು ಎನ್ನುವ ನಂಬಿಕೆಗೆ ವೈಜ್ಞಾನಿಕ ಆಧಾರಗಳಿವೆ. ಹಾಗೆ ಕೆತ್ತಿ ತಂದ ಆ ತೊಗಟೆಯನ್ನು ಚೆನ್ನಾಗಿ ಜಜ್ಜಿ ಅದನ್ನು ಅರೆಯಬೇಕು. ಅದಕ್ಕೆ ಬೆಳ್ಳುಳ್ಳಿ, ಕಾಳುಮೆಣಸು, ಓಮವನ್ನು ಅರೆಯುವಾಗಲೇ ಸುರಿಯಬೇಕು. ನಂತರ ಬೆಣಚು ಕಲ್ಲುಗಳನ್ನು ಒಲೆಯಲ್ಲಿ ಹಾಕಿ ಅದನ್ನು ಕೆಂಪನೆ ಕೆಂಡದಲ್ಲಿ ಕಾಯಿಸಬೇಕು. ನಂತರ ಅದನ್ನು ಈ ಅರೆದಿಟ್ಟ ಕಷಾಯಕ್ಕೆ ಹಾಕಬೇಕು. ಆ ಬಿಸಿಯಲ್ಲಿ ಕಷಾಯ ಕುದಿಯಬೇಕು. ಆದರೆ ಈಗೀಗ ಕೆಲವರು ಬೆಳಚು ಕಲ್ಲುಗಳನ್ನು ಹಾಕಿ ಕಷಾಯವನ್ನು ನೇರವಾಗಿ ಕುದಿಸುತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ.